ಎಲ್ಲಿಂದ ಮೇಡಮ್? ಸರ್ ಜಿಯೋ ಆಫೀಸಿಂದ ಸರ್. ಯಾಕೆ ಮೇಡಮ್ ನಮಗೆ ಕಾಲ್ ಮಾಡಿರೋ ನೀವು? ಸರ್ ನಿಮ್ಮದು ಜಿಯೋ ನಂಬರಲ್ಲಿ ರೀಚಾರ್ಜ್ ಖಾಲಿ ಆಗಿದೆ ಅಂತ ಕೊಟ್ಟಿದ್ದಾರೆ. ರೀಚಾರ್ಜ್ ಮಾಡಿಲ್ಲ ಕರೆಕ್ಟ್ ಮೇಡಮ್. ಇವತ್ತು ಮಾಡ್ಕೊತೀರಾ ಸರ್ ಸಂಜೆ ಒಳಗೆ? ಇಲ್ಲ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ, ಹಾಂ ಬಂದ್ಮೇಲೆ ಮಾಡ್ಕೊಂತೀವಿ. ಏನು ಸರ್ ಆ ದುಡ್ಡೇ ಬರುತ್ತೆ ಅಂತ ಹೇಳಿ ರೀಚಾರ್ಜ್ ಮಾಡ್ಕೊಬೇಕಾ ಸರ್? ಏನು ಸರ್ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಸರ್? ನಾವು ಅದು ನಂಬ್ಕೊಂಡೆ ಸಿಮ್ ತಗೊಂಡಿರೋದು. ಓ ಸರಿ ಸರ್, ಒಂದು ಪಾರ್ಟಿನ ಏನಾದರೂ ಮಾಡ್ಕೊಳ್ಳಿ ಸರ್, ಲೀಸ್ಟಿಗೆ ಆ್ಯಡ್ ಆಗುತ್ತೆ. 3 ಗಂಟೆ 10 ನಿಮಿಷ ಮೇಡಮ್. ಹಾಂ ಒಂದು 4:15 ಮಾಡ್ಕೊಂತೀನಿ, ಏನೇನು ಅಕಸ್ಮಾತ್ ಬೀಳುತ್ತೆ ಅಂತ ಹೇಳಿದ್ದಾರೆ ಬ್ಯಾಂಕ್ನವರು. ಹಾಂ ಆಯಿತು ಮೇಡಮ್. ಊಟ ಆಯ್ತಾ ಮೇಡಮ್? ಹಾಂ ಸರ್ ಆಯಿತು ಸರ್, ಮಿಸ್ ಮಾಡದೆ ಮಾಡ್ಕೊಳ್ಳಿ. ಏನು ತಿಂದ್ರಿ ಮೇಡಮ್ ಊಟ? ಅನ್ನ ಸಾಂಬಾರು ಸರ್, ನಿಮ್ದು ಊಟ ಆಯ್ತಾ ಸರ್? ಹ್ಞೂ ಮೇಡಮ್, ಒಬ್ಬಟ್ಟಿನ ಸಾಂಬಾರನು. ಇವತ್ತು ಗುರುವಾರ ನೋಡಿ ಒಬ್ಬಟ್ಟು ಊಟ ಮಾಡಿದ್ರು ಹೋಟ್ಲಲ್ಲಿ. ಹಾಂ 40 ರೂಪಾಯಿಗೆ ಎಲ್ಲ GST ಎಲ್ಲ ಕಟ್ಟದಂಗೆ ಒಬ್ಬಟ್ಟು ಊಟ ಮಾಡಿದ್ವಿ. ಹೌದಾ? ಸರಿ ಸರ್. ನಿಮ್ದೇನು ಮೇಡಮ್ ಸಾಂಬಾರು? ಅನ್ನ ಸಾಂಬಾರ್. ಅದೇ ಸಾಂಬಾರು ಏನು? ರಸಮ್ಮ, ತರಕಾರಿ ಸಾಂಬಾರ, ಸೊಪ್ಪಿನ ಸೊಪ್ಪ? ರಸಂ ಬೇಳೆ ಸಾಂಬಾರ್. ಬೇಳೆ ಸಾಂಬಾರಾ? ಹಾಂ ಬೇಳೆ KG ಎಷ್ಟಿದೆ ಗೊತ್ತಾ ಮೇಡಮ್? ಬೇಳೆ ಎಷ್ಟಿದೆ ಅಂತ ಊಟ ಮಾಡೋದು ಬಿಡೋಕ್ಕಾಗುತ್ತಾ ಸರ್? ಇವಾಗ ಎಷ್ಟು ಟೈಮ್ಗೆ ಆಗುತ್ತೆ ಅದು ಸಾಂಬಾರು? ಸಂಜೆಗೆ ಒಂದು ಟೈಮ್ ಆಗುತ್ತೆ, ಇವಾಗ ಮಧ್ಯಾಹ್ನ ಒಂದು ಟೈಮು. ಅಡುಗೆ ಸಾಕು. ಹಾಂ ಸಾಕು. ಆರೋಗ್ಯ ಹೆಂಗಿದೆ ಮೇಡಮ್ ನಿಮ್ಮದು? ಕರೋನಾ ಬೇರೆ ಜಾಸ್ತಿ ಇದೆ ಅಂತಾರೆ ತುಮಕೂರಲ್ಲಿ. ಹೌದಾ? ಹೌದಾ? ಅಲ್ಲ, TV ನನ್ನವರು ಹೇಳೋರೆ ತುಮಕೂರಿನಲ್ಲಿ ಮೊದಲ ಕೇಸ್ ಕಾಣಿಸ್ಕೊಂಡಿದೆ ಅಂತ. ಸರಿ, ನಾವು ನ್ಯೂಸ್ ನೋಡಲ್ಲ ಸರ್, ಅದಕ್ಕೆ ಗೊತ್ತಾಗಿಲ್ಲ. ಮೇಡಮ್, ಜನರು ಬಾಧೆ ಅರ್ಥ ಮಾಡ್ಕೊಳ್ಳಿ ಮೇಡಮ್ ನೀವು. ಅಲ್ಲಿ ಟವರ್ ಇರಲ್ಲ, ರೀಚಾರ್ಜ್ ಮಾಡಿಸ್ಕೊಳ್ರಿ ಅಂತೀರಾ? ಹಂಗೇನೆ ಎಲ್ಲ ಜನರದ್ದು ಕಷ್ಟಗಳೆಲ್ಲ ನೋಡ್ಕೊಂಡು ನಾವೇನೇ ಗೃಹಲಕ್ಷ್ಮಿ ಅಂತ ಅಂದ್ರೆ ಕಿಸಾನ್ ಯೋಜನೆ ಪಡ್ಕೊಳ್ಳೋಣ ಅಂತಂದ್ರೆ ಹೊಲ ಇಲ್ಲ. ಆವಾಸ್ ಯೋಜನೆ ಆವಾಸ್ ಯೋಜನೆ ಪಡ್ಕೊಳ್ಳೋಣ ಅಂತಂದ್ರೆ ಮನೆ ಕಟ್ಕೊಡ್ತಿಲ್ಲ ಸೆಂಟ್ರಲ್ ಗೌರ್ಮೆಂಟ್ನವರು. ಅವ ಕುಡ್ಕೊಂಡು ಇದ್ದೀವಿ, ಗಾಳಿ ಕುಡ್ಕೊಂಡು. ಸರಿ ಸರ್. ಹೆಂಗೈತೆ ಮೇಡಮ್ ರೀಚಾರ್ಜ್? ಡೈಲಿ ಎಷ್ಟು ಮಾಡಿಸ್ಕೋಬೇಕು ಮೇಡಮ್ ನಾವು? ಸರ್ ನೀವು ಡಾಟಾ ಯೂಸ್ ಮಾಡೋಂಗಿದ್ರೆ 209 ಇದೆ. ಇದು 5G ಮೊಬೈಲ್ ಆಗಿದ್ರೆ 239 ಮಾಡ್ಕೊಳ್ಳಿ, ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ 28 ದಿನ. ನಿಮಗೆ ಯಾವ್ದು ಲೈಕ್ ಆಗುತ್ತೋ ಅದು ಮಾಡ್ಕೊಬೋದು ಸರ್. ಆ ರೀತಿ ಇದೆ. ಹಾಂ ಸರ್. ಇವತ್ತು ಬೆಳಿಗ್ಗೆ ಹಂಗಾರೆ ಟಿಫನ್ ಏನು ತಿಂದ್ರಿ ಮೇಡಮ್? ಹಾಗಾದ್ರೆ ಹೆಂಗೆ ಎನರ್ಜಿ ಇಲ್ಲಿದ್ದೀರಾ? ಪಲಾವ್ ತಿಂದ್ವಿ ಸರ್. ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿ ಪಲಾವ್ ತಿಂದ್ರಿ ಅಂತ ಇದ್ದೀರಾ? ಅಲ್ಲ ಸರ್, ತರಕಾರಿ ರೇಟ್ ಆದ್ರೂ ಊಟ ಮಾಡಕ್ ಬಿಡಲ್ಲ. ಟೊಮೊಟೊ 2000 ರೂಪಾಯಿ ಆದ್ರೂ ತಿನ್ನೋದು ಬಿಡಲಿಲ್ಲ. ಆಯ್ತು, ಲಾಸ್ಟ್ ಕ್ವಶನ್ ಕೇಳ್ತೀನಿ. ಸೋನಾ ಮಸೂರಿ ಅಕ್ಕಿನ, ಮಾಂಸ ಅಕ್ಕಿನ, ಸೊಸೈಟಿ ಅಕ್ಕಿನ? ಸೋನಾ ಮಸೂರಿ ಸರ್. ಅಯ್ಯೋ, ಶ್ರೀಮಂತರು ರಿಲಯನ್ಸ್ ಆಗಿರೋರು. ಇಲ್ಲ ಸರ್. ಹಂಗ ಹಂಗ ತಮ್ಮ ಹೆಸರು ಮೇಡಮ್? ಯಶ್ಮಿತಾ ಗೌಡ ಸರ್. ಓ, ನೀವು ಇನ್ನೇನು ಹೊಲ 15 ಎಕರೆ ಇದ್ದೇ ಇತ್ತ ಜಮೀನು? ಇಲ್ಲ ಸರ್, ಹಂಗೆಲ್ಲ ಅನ್ಕೊಂಡ್ಬಿಟ್ಟಿರ ಪಾಪ ಸುಮ್ಮನೆ. ನಿಮ್ಮ ತಾಯಿನಾಗಿಲ್ಲ ಮೇಡಮ್? ಸರ್, ನಿಮ್ಮ ತಾಯಿನಾಗಿಲ್ಲ ಜಮೀನು? ನಮ್ಮ ತಾಯಿನಗೂ ಇಲ್ಲ ಸರ್. ತಾಯಿನಾಗೂ ಇಲ್ವಾ? ಅದೇನು ಮೇಡಮ್ ಹಿಂಗಂದ್ಬಿಟ್ಟು 1 ಎಕರೆನೂ ಇಲ್ವಾ? ಇಲ್ಲ ಸರ್. ಮದುವೆ ಆಗಿದ್ರೋ ಇನ್ನೂ ಇಲ್ವಾ ಮೇಡಮ್ ನೀವು? ಆಗಿದೆ ಸರ್. ಮತ್ತೀಗ ಯಜಮಾನ್ರದ್ದು ಇರುತ್ತಲ್ಲ ಜಮೀನು? ಯಜಮಾನ್ರದ್ದು ಇಲ್ಲ ಸರ್. ಯಾರು ಮೇಡಮ್ ನೀವು ಕರೆನ್ಸಿ ಫೋನ್ ಮಾಡಿ ಈ ಥರ ಅಲ್ಲ ರೀಚಾರ್ಜ್ಗೆಲ್ಲ ಹೇಳಿ ನೀವೀಗ ನಮ್ಗೆ ರೀಚಾರ್ಜ್ ಮಾಡ್ಕೊಳ್ಳೋ ದುಡ್ಡಾಗ ನೀವು ಸ್ಯಾಲ್ರಿ ತಗೊಂತ ಇದ್ದೀರಾ? ನೀವು ರೀಚಾರ್ಜ್ ಮಾಡ್ಕೊಳ್ಳಿ. ಅದ್ರ ತಗೊಂಡು ಹೊಲ ತಗೊಳಕ್ಕಾಗಲ್ಲ ನೀವು? ಜಮೀನು 1 ಎಕರೆ 5 ಕುಂಟೆ 10 ಕುಂಟೆ? ಈಗಿನ ಜನರೇಷನ್ ಅಲ್ಲಿ ನಾವು ಜಮೀನು ಕೇಳೋ ಆಗುತ್ತಾ ಹೋಲಿ? ಆಯ್ತು, ಸರ್. ಅವತ್ತು 1975ರಾಗೆ ಉಳಿದ ಭೂಮಿ ಅಂತ ಇಂದಿರಾ ಗಾಂಧಿ ಅವ್ರು ಕೊಟ್ಟರು. ಮೋದಿಯವ್ರೇನು 2025ಕ್ಕೆ ಮತ್ತೆ ಪ್ರಧಾನಿ ಆದ್ರೆ ಏನೋ ಕೊಟ್ಟಾರ? ಅಯ್ಯೋ, ಅದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿಲ್ಲ ಸರ್. ನಾವು ಆ ಥರ ಎಲ್ಲ ಕನ್ಸಿಕೊಂಡು ಜೀವನ ಮಾಡಲ್ಲ. ಇವತ್ತು ಇರ್ತೀವಿ, ನಾಳೆಗೆ ಓದ್ತೀವಿ. ಅಲ್ಲ ಮೇಡಮ್, ಇವಾಗ ಡಿಜಿಟಲ್ ಇಂಡಿಯಾ ಇರೋದ್ರಿಂದ ನೋಡ್ರಿ ಎಷ್ಟು ಕಮ್ಯುನಿಕೇಶನ್. ನೀವೆಲ್ಲೋ ಕುಂತಿದ್ದೀರಾ, ನಾನಿಲ್ಲಿ ಕ್ಯಾಶಾಂಧ್ರದಲ್ಲಿ ಇದ್ದೀನಿ, ತುಮಕೂರು ಕ್ಯಾಶಾಂಧ್ರದಾಗೆ. ನಿಮಗೆ ಯಾವ ರೀತಿ ನಿಮಗೆ ಈ ರೀತಿ ಸಂಕಷ್ಟದಲ್ಲಿ ರೀಚಾರ್ಜ್ ಮಾಡಿಸ್ಕೊಳ್ರಿ ಅಂತಂದ್ರೆ ನಾನು ಒದ್ದಾಡ್ತಾ ಇದ್ದೀನಿ. ಯಾಕೆ ಸರ್, ಏನಾಯ್ತು ಸರ್? ಮೇಡಮ್ ಬಾಧೆ ಮೇಡಮ್, ಕಷ್ಟಗಳು ಯಾರಿಗೆ ಹೇಳೋಣ ಮೇಡಮ್? ಟಿವಿ LED TV 5 ವರ್ಷದಿಂದ ತಗೊಂಡಿದ್ದೆ, ಕೆಟ್ಟೋಗೈತೆ. ಅದನ್ನ ರಿಪೇರಿ ಮಾಡಿಸ್ಕೋಬೇಕು. ನೀವು ನೋಡಿರಿ ಈಗ ಇನ್ನೇನು ಬಸ್ ಹತ್ತೋ ಟೈಮ್ನಾಗ ಅನ್ನೋದಕ್ಕೆ ಹೆಂಗಸ್ರು ಕಾಟ. ಬಸ್ ಹತ್ತಕ್ಕೆ ಹೋದ್ರೆ ಫುಲ್ ರಶ್ಶು. ಆಟೋದವ್ರು ಬಂಡವಾಳ ಹಾಕೋಣ ಅಂದ್ರೆ 20 ರೂಪಾಯಿ.
ಹಾ ನೀವೇ ನಿಮ್ದೇ ಕಟ್ ಆಗಿರುತ್ತೆ ಹೆಂಗಸ್ರದ್ದು ನಮಗೆ ಅಂದರೆ ಇನ್ನೇನು ಮೇಡಮ್ ಸಮಾಚಾರ? ಸರ್ ಏನಿಲ್ಲ. ಹ್ಞೂ ರೀಚಾರ್ಜ್ ಮಾಡೋಣ. ಮೇಡಮ್ ಕೆಮ್ತಾ ಇದ್ದೀರಾ? ಕರೋನಾ ನಿಮ್ಗೆ ಬಂದ್ಬಿಟ್ಟಿದೆ. ಕೆಮ್ತಾ ಇದ್ದೀರಾ ಮೇಡಮ್, ನೀರು ಕುಡೀರಿ. ಅಲ್ಲ ಮೇಡಮ್, ಕೆಮ್ತಾ ಇದ್ದೀರಾ, ನೀರು ಕುಡೀರಿ. ಫಸ್ಟ್ ಹೇಳ್ತೀನಿ, ನೀರು ಕುಡೀರಿ. ಕುಡಿದ್ರಾ ನೀರು? ನೀರು ಕುಡೀರಿ ಮೇಡಮ್ ನೀವು. ಹಾಂ ಕುಡಿದ್ವಿ ಸರ್. ಓಕೆ ಸರ್. ಮಿಸ್ ಮಾಡಿದೆ, ಸಂಜೆ ಒಳಗೆ ರೀಚಾರ್ಜ್ ಮಾಡ್ಕೊಳ್ಳಿ.